ಹಣ, ಕೆಲಸ, ಸಂಬಂಧ ಈ ಮೂರರಲ್ಲಿ ಹೆಚ್ಚು ಯಾವುದು ಸ್ಟ್ರೆಸ್ ಕೊಡುತ್ತೆ? ನಾವ್ ಎಷ್ಟೇ ನಮ್ಮ ಹತ್ರ ಇದ್ರೂ ಕಂಪ್ಯಾರಿಸನ್ ಜಾಸ್ತಿ ಯಾವಾಗ ಆಗುತ್ತೋ ಅವಾಗ ಒಂದು ಮನ್ಸಲ್ಲಿ ಒಂಥರ ಶೂನ್ಯತೆ ಬೆಳೀತಾ ಹೋಗುತ್ತೆ. ಸೊ ಆ ಗ್ಯಾಪು ಅದೆಲ್ಲ ಜಾಸ್ತಿ ಆದಾಗ ಇಟ್ ಆಡ್ಸ್ ಅ ಲಾಟ್ ಆಫ್ ಸೈಕಲಾಜಿಕಲ್ ಬರ್ಡನ್ ಟು ಅವರ್ ಬ್ರೈನ್ಸ್. ನಾವ್ ಏನ್ ಯೋಚನೆ ಮಾಡ್ಬೇಕು ಅಂತಂದ್ರೆ, ಸೋಷಿಯಲ್ ಮೀಡಿಯಾ ಇವಾಗ ನಾವೇ ಯಾವಾಗ ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಮಾಡ್ತೀವಿ, ನಾವು ನಮ್ಮ ಖುಷಿ ಇನ್ಸ್ಟೆನ್ಸಸ್ನೇ ಪೋಸ್ಟ್ ಮಾಡೋದು. ಸೊ ನಾವು ಯಾವಾಗ ಕಂಪೇರ್ ಮಾಡ್ತೀವಿ, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಅವ್ರದ್ದೇ ಒಂದು ರಿಯಾಲಿಟಿ ಅದು. ಸೊ ಇಟ್ ಇಸ್ ನಾಟ್ ದೇರ್ ಹೋಲ್ ಪಿಕ್ಚರ್, ಇಟ್ ಈಸ್ ಓನ್ಲಿ ಜಸ್ಟ್ ಅ ಪರ್ಟಿಕ್ಯುಲರ್ ಸೀನ್ ಅಷ್ಟೇ. ಸೊ ಅದನ್ನು ನಾವು ಕಂಪೇರ್ ಮಾಡಿಕೊಂಡು ಅವ್ರು ಆ ಥರ ಮಾಡ್ತಾ ಇದ್ದಾರೆ ನಾವು ಮಾಡಬೇಕು ಅಂತ ಯಾವಾಗ ಜಾಸ್ತಿ ಆಗ್ತಾ ಹೋಗುತ್ತೆ, ಅದು ಡೆಫಿನೆಟ್ಲಿ ಇಟ್ ವಿಲ್ ಇನ್ಕ್ರೀಸ್ ದ ಸ್ಟ್ರೆಸ್ ಲೆವೆಲ್ಸ್ ಆಫ್ ಎನಿ ಒನ್. ಯಾಕಂದರೆ ನಾವು ಬೇರೆ ಯಾವಾಗಲೂ ಎಕ್ಸ್ಟರ್ನಲ್ ಪ್ಲೆಷರ್ಸ್ನ ಅಥವಾ ಎಕ್ಸ್ಟರ್ನಲ್ ಅಚೀವ್ಮೆಂಟ್ಸ್ನ ನಾವು ಯಾವಾಗಲೂ ಚೇಸ್ ಮಾಡ್ತಾ ಹೋಗ್ತೀವಿ. ಆ ಥರ ತಗೋಬೇಕು, ಆ ಥರ ದುಡಿಬೇಕು, ಕಾರ್ ತಗೋಬೇಕು ಅಂತೆಲ್ಲ. ಬಟ್ ಯಾವಾಗ ನಮ್ಮ ಮನಸ್ಸಲ್ಲಿ ಅದು ಒಳಗಡೆ ಒಂದು ಇಂಟರ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೋ ಅವಾಗಲೇ ನಮಗೆ ಒಂದು ಮೆಂಟಲ್ ವೆಲ್ ಬೀಯಿಂಗ್ ಅಥವಾ ಮಾನಸಿಕ ಸ್ಥಿರತೆ ಅಂತ ನಾವು ಏನು ಹೇಳ್ಬೋದು, ಅವಾಗ ಅಚೀವ್ ಆಗುತ್ತೆ. ಇಲ್ಲಾಂದ್ರೆ ನಾವು ಯಾವಾಗಲೂ ಒಂದು ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಇವಾಗ ಜನರೇಷನ್ ಅವ್ರು ಹೇಳ್ತಾರಲ್ಲ, ಫೋಮೋ ಅಂತ. ಸೊ ಅದನ್ನ ಅವ್ರು ತಗೊಂಡಿದ್ದಾರೆ ನಾವು ತಗೋಬೇಕು ಅಂತ ಅದು ಯಾವಾಗಲೂ ಒಂದು ಚೇಸ್ ತರ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇಂಟರ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಡೆಫಿನೆಟ್ಲಿ ಮುಖ್ಯ ನಮ್ಮ ಎಮೋಷನಲ್ ಸ್ಟೆಬಿಲಿಟಿಗೆ.